ತರಗತಿಯಲ್ಲಿ ಪಾಠ ಮಾಡೋಕ್ಕೆ ಉಪನ್ಯಾಸಕರೇ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಮಂಡ್ಯ ವಿಶ್ವವಿದ್ಯಾಲಯ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕಥೆವ್ಯತೆ. ಮಂಡ್ಯ ಆಡಳಿತ ವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದ ಸ್ಟೂಡೆಂಟ್ಸ್. ಮಂಡ್ಯ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ತರಗತಿ ಬಿಟ್ಟು ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿಗಳು. ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಪ್ರತಿಭಟನೆ. NSUI ವತಿಯಿಂದ ನಡೆದ ಪ್ರತಿಭಟನೆ 2019-20ರಲ್ಲಿ ಆರಂಭಗೊಂಡಿದ್ದ ಮಂಡ್ಯ ವಿಶ್ವವಿದ್ಯಾಲಯ. ನಾವು ಹಿಂದೆನೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ, ಕೆಲವು ಸಮಸ್ಯೆಗಳು ಇದ್ದು ಅಂತೇಳಿ, ಮೂಲಭೂತ ಸಮಸ್ಯೆಗಳಿದ್ದಾವೆ. ಇವರು ಈ ಆಡಳಿತ ಮಂಡಳಿ ಇದೆ, ತುಂಬ ವರ್ಷಗಳಾಗಿದೆ ಸ್ಥಾಪನೆ ಆಗಿ ಮಂಡ್ಯ ಯೂನಿವರ್ಸಿಟಿ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡ್ತಾಯಿಲ್ಲ. ಶೌಚಾಲಯಗಳು ನೋಡಬೇಕು. ಮಹಿಳಾ ವಿದ್ಯಾರ್ಥಿಗಳು ಯಾವ ರೀತಿ ಶೌಚಾಲಯ ಇರಬೇಕು ಅದು ಎಲ್ರಿಗೂ ಗೊತ್ತೇ ಇದೆ. ಸೊ ಮ್ಯಾಂಡೇಟ್ರಿ ಇದೆ ಕೂಡ, ಇಲ್ಲಿ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಇದೆ, ಮ್ಯಾಂಡೇಟ್ರಿ ಇದೆ. ಆದರೂ ಸರಿಯಾದ ರೀತಿ ಆಡಳಿತ ಮಂಡಳಿ ನಿಭಾಯಿಸ್ತಾ ಇರೋದ್ರಿಂದ ಇದು ಆಡಳಿತ ಮಂಡಳಿ ದುರಾಡಳಿತ. ಇಲ್ಲಿ ಯಾವ ರೀತಿ ಆಡಳಿತ ಮಂಡಳಿ ನಿಭಾಯಿಸ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಒಂದು ಮಾಸ್ಕ್ ಕಾರ್ಡ್ ಕೊಡೋಕ್ಕೆ 6 ತಿಂಗಳು ಟೈಮ್ ತಗೋತಾರೆ, ಮಾಸ್ಕ್ ಕಾರ್ಡ್ ಕೊಡೋಕ್ಕೆ. ನಾವು ಈ ಹಿಂದೆ ಕೂಡ ಒಂದು ಕೋಡ್ ಅಂತ ಮಾಡ್ತಾರೆ. ಒಂದು ಪರೀಕ್ಷಾ ಸಿದ್ಧತೆ ಸಮಯದಲ್ಲಿ, ಪರೀಕ್ಷೆಗೆ ಒಂದು ಫೀಸ್ ಕಟ್ಟುವಂಥ ಸಮಯದಲ್ಲಿ ಕೋಡ್ ಅಂತ ಮಾಡ್ತಾರೆ. ಅದು ಕೂಡ ಸರಿಯಾಗಿ ಮಾಡಲ್ಲ ಇವರು. ಲಾಸ್ಟ್ ಟೈಮ್ ನಾವು 20 ಜನ ಸ್ಟೂಡೆಂಟ್ಸ್ಗೆ ಒಂದು ಆ ಕೋಡ್ ಜನ್ರೇಟ್ ಆಗಿಲ್ಲ ಅಂತೇಳಿ ಅವ್ರಿಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅದು ಕೂಡ ಮನವಿ ಮಾಡಿದ್ವಿ. ಇವತ್ತಿನ ಸಮಸ್ಯೆ ಏನು ಅಂತಂದರೆ, ವಿದ್ಯಾರ್ಥಿಗಳು ಕಾಲೇಜ್ ಶುರು ಮಾಡಿ 20 ದಿನ ಆಗಿದೆ, ಬಂದು ಕಾಲೇಜ್ ಶುರು ಮಾಡಿ, ಆದರೆ ಕ್ಲಾಸಸ್ ನಡೀತಿಲ್ಲ. ಇವರು ನಮ್ಮ ಉಪನ್ಯಾಸಕರು ಇಲ್ಲ, ಕಡಿಮೆ ಇದೆ ಅಂತ ಹೇಳ್ತಾರೆ, 5 ಜನ ಇದ್ದಾರೆ ಅಂತ ಹೇಳ್ತಾರೆ. ಸರಿಯಾದ ರೀತಿ ಕ್ಲಾಸಸ್ ನಡೀತಾ ಇಲ್ಲ. ಈಗ ನಮಗೆ ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಬಂದ ಮೇಲೆ ನಾವು ಮನವಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ 3 ದಿನದಿಂದ. ಯಾರೂ ಅವೈಲೇಬಲ್ ಇಲ್ಲ ಇಲ್ಲಿ. ಆಡಳಿತ VC ಆಗಲಿ ರಿಜಿಸ್ಟ್ರ್ ಆಗಲಿ ಅವೈಲೇಬಲ್ ಇಲ್ಲ. ಹಂಗಾಗಿ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಇದನ್ನು ಬೇಗ ಶುರು ಮಾಡಬೇಕು. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ಭವಿಷ್ಯದ ಉದ್ದೇಶದಿಂದ ತೊಂದರೆ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂತೆ ವ್ಯವಸ್ಥೆ ಮಾಡಬೇಕು. ಈ ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಶೌಚಾಲಯ ವ್ಯವಸ್ಥೆ ಆಗಲಿ, ಅಥವಾ ಈಗ 75% ಅಟೆಂಡೆನ್ಸ್ ಇರುವಂಥ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಫೇಲ್ ಆಗ್ತಿದ್ದಾರೆ. ಕಾರಣ ಏನು? ಉಪನ್ಯಾಸಕರ ಕೊರತೆ, ಕಂಪ್ಯೂಟರ್ ಲ್ಯಾಬ್, ಕುಡಿಯುವ ನೀರು ಹಾಗೂ ಅಂಕಪಟ್ಟಿ ವಿಳಂಬ ಸೇರಿ ವಿವಿಧ ಸಮಸ್ಯೆಗಳ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ಮೇಲೆ ತಳುಕು ಒಳಗೆ ಹುಳುಕು ರೀತಿ ಮಂಡ್ಯ ವಿಶ್ವವಿದ್ಯಾಲಯ ಇದೆ. ಇಷ್ಟೊಂದು ದೊಡ್ಡ ಕಟ್ಟಡ ಇದೆ, ಆದರೆ ನಮಗೆ ಪಾಠವೇ ಇಲ್ಲ ಎಂದು ಆರೋಪ. ಎಲ್ಲ ಸೆಕೆಂಡ್ ಸೆಮ್ ಎಕ್ಸಾಮ್ ಟೈಮಲ್ಲೆಲ್ಲ ಸರ್ ನೀರು ಕುಡಿಯೋಕೆ ಹೋದರೆ ಸರ್ ಕಾಮರ್ಸ್ ಬ್ಲಾಕಲ್ಲಿ ನಮಗೆ ಎಕ್ಸಾಮ್ ಬೀಳೋದು ಸರ್. ಅಲ್ಲೆಲ್ಲ ನೀರು ಕುಡಿಯೋಕೆ ಹೋದ್ರೆ ಏನಂತ ಹೇಳ್ತಾರೆ ಅಂದರೆ, ನೀವು ಸೈನ್ಸ್ ಬ್ಲಾಕರ್ ಅಲ್ವಾ, ಸೈನ್ಸ್ ಬ್ಲಾಕಲ್ಲಿ ಹೋಗಿ ಕುಡೀರಿ, ಇಲ್ಲೇ ಕುಡಿತಾ ಇದ್ದೀರಾ ಸರ್. ಹೋಸಲ ಎಕ್ಸಾಮ್ ಟೈಮಲ್ಲಿ ನೀರು ಹೆಂಗಾಗೈತೆ ಅಂದರೆ ಸರ್, ಒಂದು ತೊಟ್ಟು ನೀರಿಲ್ಲ ಸರ್ ಕ್ಲಾಸ್ ಸರ್. ಅಲ್ಲೋದ್ರೆ ಅಲ್ಲೂ ನೀರಿಲ್ಲ, ಇಲ್ಲಿ ಬತ್ರ ಇಲ್ಲೂ ನೀರಿಲ್ಲ ಸರ್. ನೀರಿಲ್ದೇ ಏನು ಮಾಡ್ತಾರೆ ಸರ್ ಜನಗಳು ಸರ್? ಈಗ ಸ್ಟೂಡೆಂಟ್ಸ್ಗಳೇ ಸರ್, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು ಇರ್ತಾರಲ್ವಾ ಸರ್. ಈಗ ಲ್ಯಾಬ್ಗಳ ಬಗ್ಗೆ ಬಂದರೆ ಸರ್, ಹೋಸಲೆಲ್ಲ ನ್ಯೂಸ್ ನಡೀತು ಸರ್, ಲ್ಯಾಬು ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಅಂತ ಸರ್. ಈಗ ಒಂದು ಲ್ಯಾಬಲ್ಲಿ ಒಂದು 25 ಸಿಸ್ಟಮ್ಸ್ ಐತೆ ಅಂದರೆ ಸರ್, ಅದರಲ್ಲಿ ಒಂದು 10 ಸಿಸ್ಟಮ್ ಅಂತೂ ಹಾಳಾಗವೆ ಸರ್. ಅದು ಯಾರು ಬಂದು ನೋಡೂ ಇಲ್ಲ, ಏನೂ ಇಲ್ಲ ಸರ್. ಮತ್ತು ಅದರಲ್ಲಿ ಒಂದು ಲ್ಯಾಬ್ಗೆ ಒಂದು 30 ಜನ ಡಿವೈಡ್ ಮಾಡ್ತಾರೆ. 30 ಜನ ಡಿವೈಡ್ ಮಾಡಿದಾಗ ಸರ್, ಅದ ಏನು ಮಾಡ್ತಾನೆ ಅಂದರೆ, ಅದರಲ್ಲಿ 10 ಸಿಸ್ಟಮ್ ಒಂಟಿ ಆಗವೆ ಸರ್. ಅದ ಡಿವೈಡ್ 15 ಸಿಸ್ಟಮ್ ಏನು ಮಾಡ್ತಾರೆ ಸರ್ ವರ್ಕು ಸರ್. ಒಬ್ಬರು ಇಂಡಿವಿಜುವಲಾಗಿ ಬಂದರೆ ತಾನೇ ಏನಾರು ಕಲಿಯೋಕ್ಕೆ ಸಾಧ್ಯ ಆಗೋದು ಸರ್. ಈಗ OCML ಸರ್ ನಮಗೆ ಸಿಲೆಬಸ್ಸು 3 ಸಬ್ಜೆಕ್ಟ್ ಇದ್ದು ಸರ್, ಅದರ 2 ಯೂನಿಟ್ ಮಾಡೇ ಇಲ್ಲ ಸರ್. ಈಗ ಮೇನ್ ಮುಂದಕ್ಕೆ ಬೇಕಾಗಿರೋದು ಅದ್ರ ರಿಲೇಟೆಡ್ ಆಗಿರ್ತದೆ ಸರ್. ಮುಂದೆ ಬಂದು ಏನು ಕಲಿಯೋದು ಈ ಸೆಕೆಂಡ್ ಇಯರಲ್ಲಿ ಸರ್. ಈಗ ಬಂದರೆ, ಈಗ ಥರ್ಡ್ ಸೆಮ್ಮಲ್ಲಿ ಬಂದರೆ ಈಗ ನಮಗೆ 4 ಸಬ್ಜೆಕ್ಟ್ ಐತೆ, ಅದರಲ್ಲಿ 2 ಸಬ್ಜೆಕ್ಟ್ ಪಾಠ ನಡೀತಿರೋದು. 2 ಪಾಠದ್ದು ಇದು ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ಸಬ್ಜೆಕ್ಟ್ ಬಗ್ಗೆ. ಏನಕ್ಕೆ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಇಷ್ಟೇ ಹೇಳೋದು, ಇನ್ನೇನಿಲ್ಲ ಸರ್. ಅದರಲ್ಲಿ 2 ಟೀಚರ್ಸ್, ಇಡೀ ಕ್ಲಾಸಲ್ಲಿ 2 ಟೀಚರ್ಸ್ ಮೇಂಟೈನ್ ಮಾಡ್ತಾ ಇರೋದು. ಮಂಡ್ಯ ವಿಶ್ವವಿದ್ಯಾಲಯಕ್ಕಿಂತ ಮೈಸೂರು ವಿಶ್ವವಿದ್ಯಾನಿಲಯವೇ ಬೆಸ್ಟ್, ನಮಗೆ ಮೈಸೂರು ವಿಶ್ವವಿದ್ಯಾಲಯ ಕೊಡಿ ಎಂದು ವಿದ್ಯಾರ್ಥಿಗಳ ದುಂಬಾಲು. ಅಂದರೆ ಟೀಚರ್ಸ್ ಕಡಿಮೆ ಇದ್ದಾರೆ, ಸ್ಟಾಫ್ಸ್ ಯಾರೂ ಇಲ್ಲ, ಮತ್ತು ಕ್ಲೀನ್ನೆಸ್ ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಸಮಸ್ಯೆ ತುಂಬ ಇದೆ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಕಾಲೇಜ್ ಸ್ಟಾರ್ಟಾಗಿ 20 ದಿನ ಆಗೈತೆ, ಇನ್ನೂ ಏನು ಮೆಸೇಜ್ ಏನೂ ಇಲ್ಲ. ಅಂದರೆ ಟೀಚರ್ಸ್ ಯಾರೂ ಇಲ್ಲ, ಆಮೇಲೆ ಕ್ಲಾಸ್ ಕರೆಕ್ಟಾಗಿ ತಗೊಳ್ಳಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ.
ಸರ್ ಇಲ್ಲಿ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲೆಕ್ಚರ್ಸ್ ಕೊರತೆ ಇದೆ, ಅದನ್ನ ಸರಿ ಮಾಡಬೇಕು. ಆಮೇಲೆ ಟೈಮ್ ಟೇಬಲಲ್ಲಿ ಲಂಚ್ ಬ್ರೇಕ್ ಇಲ್ಲ ಸರ್, ಮಧ್ಯಾಹ್ನದ ಹೊತ್ತು ಊಟಕ್ಕೆ ಸಮಯಕ್ಕೆ ಲಂಚ್ ಬ್ರೇಕ್ ಇಲ್ಲ, ಆ ಲಂಚ್ ಬ್ರೇಕ್ ಕೂಡ ಮಾಡಿಕೊಡ್ಬೇಕು. ಆಮೇಲೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡಲ್ಲ, ಒಂದು ಮಾಡೆಲ್ ಪೇಪರ್ ಕೊಡಲ್ಲ. 75%, 80%, 90% ಇರೋ ಸ್ಟೂಡೆಂಟ್ಸ್ಗಳು, ಅಟೆಂಡೆನ್ಸ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಫೇಲ್ ಆಗ್ತಿದ್ದಾರೆ, ಅವರಿಗೆ ತುಂಬ ಬ್ಯಾಕ್ಲಾಗ್ಸ್ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟಾಗಿ ನಡೀತಿಲ್ಲ ಅಂದ್ಬಿಟ್ಟು ಎಲ್ಲ ಫೇಲ್ ಆಗ್ತಿದ್ದಾರೆ. ಅದಕ್ಕೇನು ಅಂತ ಕಾರಣ ಕೊಡಬೇಕು ಇವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇವತ್ತು ಕಾರಣ ಕೊಡಬೇಕು. ಆಮೇಲೆ ಸೈನ್ಸ್ ಬ್ಲಾಕಲ್ಲಿ ಕಂಪ್ಯೂಟರ್ಗಳು ವರ್ಕ್ ಆಗಲ್ಲ, ಎಕ್ಸಾಮ್ ಟೈಮಲ್ಲಿ ವಾಟರ್ ಅವೈಲೇಬಲ್ ಇರೋಲ್ಲ, ಆಮೇಲೆ ಕ್ಲಾಸು ಮತ್ತು ವಾಶ್ರೂಮ್ನ ಮೈಂಟೆನೆನ್ಸ್ ಕರೆಕ್ಟಾಗಿ ಮಾಡಲ್ಲ. ಇದನ್ನೆಲ್ಲ ನೀವು ಸರಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ, ಇಲ್ಲಾಂದರೆ ನಾವು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಶಾಸಕ ಗಣಿಗ ರವಿಕುಮಾರ್ ಅವರಿಗೆ ವಿದ್ಯಾರ್ಥಿಗಳ ಮನವಿ. ಉಪನ್ಯಾಸಕರ ನೇಮಕ ಮಾಡಿ ಪಾಠ ಮಾಡಿಕೊಡಿ ಎಂದು ವಿದ್ಯಾರ್ಥಿಗಳ ಪಟ್ಟು. ಗೇಟ್ ಎಲ್ಲ ನಮ್ಗೆ ಏನು ಬೇಕಾಗಿರಲಿಲ್ಲ, ಇವೇನು ಬೇಕಾಗಿರಲಿಲ್ಲ. ಫಸ್ಟ್ ಒಳಗೆ ಕಾಲೇಜ್ ಒಳಗೆ ಫೆಸಿಲಿಟೀಸ್ ಇಲ್ಲ, ಕುಡಿಯೋ ನೀರಿಲ್ಲ. ಅದು ಬಂದು ನೋಡ್ದೇನೆ ಬರೀ ಹಿಂಗೆ ಶೋ ಆಫ್ಗೋಸ್ಕರ ಕಟ್ಟಿ ಬಿಲ್ಡಿಂಗ್ಗಳು ಮಾಡೋರು ಅಷ್ಟೇ. ಏನು ಪಾಠ ಮಾಡ್ತಾ ಇದ್ದಾರೆ? ಏನೂ ಇಲ್ಲ ಇಲ್ಲಿ. ಒಳಗೆ ಕಾಲೇಜ್ ಸ್ಟಾರ್ಟ್ ಆಗಿ ಬೇರೆ ಕಾಲೇಜ್, ಪ್ರೈವೇಟ್ ಕಾಲೇಜ್ಗಳಿಗೆ ಎರಡೆರಡು ಪಾಠ ಮಾಡಿದ್ದಾರೆ, ನಮ್ಗೆ ಇನ್ನೂ ಪಾಠನೇ ಶುರು ಮಾಡಿಲ್ಲ. ನಾವೇನು ಮಾಡೋದು? ಇನ್ನೇನೋ ಸೆಮ್ ಎಕ್ಸಾಮ್ ಬಂದರು ಡಿಸೆಂಬರ್ಗೆ. ಸೆಮ್ ಎಕ್ಸಾಮ್ ಮೇಲೆ ಏನು ಬರೆಯೋದು? ಬ್ಯಾಕ್ಲಾಗ್ಸ್ ಕೊಡ್ತಾರೆ, ರಿವ್ಯಾಲ್ಯೂಯೇಷನ್ ದುಡ್ಡು, ಎಲ್ಲದಕ್ಕೂ ದುಡ್ಡು. ಏನು ಮಾಡೋದು ನಾವು ಇದಕ್ಕೆ? ಸರ್ ನಮ್ಮ ಎಮ್ ಎಲ್ ಎ ಸರ್ ನಾವು ಹೇಳೋದು ಒಂದೇ ಸರ್, ಹಂಗೆ ಸರ್, ಹಂಗೆ ಆಗಿರೋದಿಲ್ಲ. ಈಗ ನೋಡಿ ಸರ್, ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಪಾಠ ಮಾಡ್ತಾ ಇದ್ದಾರೆ, ಬಂದು ಒಳಗೆ ನೋಡ್ಬೇಕು ಸರ್. ನೀವು ಶಿಕ್ಷಕರೇ ಸರ್, ಪಾಠ ಇನ್ನೂ ಟೈಮ್ ಟೇಬಲ್ ನೀಟಾಗಿ ರೆಡಿನೇ ಮಾಡಿಲ್ಲ. ಎಲ್ಲ ಬೇರೆ ಕಾಲೇಜ್ಗಳಿಗೆ, ಇನ್ನು ಬೇರೆ ಕಾಲೇಜ್ಗಳಿಗೆ ಸರ್ ಲ್ಯಾಬ್ ಅಂತೆ, ಫಸ್ಟ್ ಪಾಠ, ಎರಡನೇ ಪಾಠ ಹಂಗೆ ಎಲ್ಲ ಹೋಯ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಇನ್ನೂ ಪಾಠನೇ ನೀಟಾಗಿ ಶುರು ಮಾಡಿಲ್ಲ. ಯಾವ್ಯಾವ ಸಬ್ಜೆಕ್ಟ್ ಅವೆ ಅಂತಲೇ ಗೊತ್ತಾಯ್ತಲ್ಲ ನಮ್ಗೆ, ಇನ್ನು ಯಾವ ಸಿಲೆಬಸ್ ಐತೆ ಅಂತ ಗೊತ್ತಿಲ್ಲ. ನಾವು ಇನ್ನೇನು ಬರೆಯೋದು ಎಕ್ಸಾಮ್ಗೆ? ಡಿಸೆಂಬರು, ಈಗ ನವಂಬರ್ ಬಂದರೆ ಟೆಸ್ಟು, ಡಿಸೆಂಬರ್ ಬಂದರೆ ಸೆಮ್ ಎಕ್ಸಾಮು. ನಾವೇನು ಬರೆಯೋದು? ಏನು ಬರೆಯೋದು ಅಂತಲೂ ಗೊತ್ತಿಲ್ಲ. ಕೆಆರ್ಎಸ್ ಜಲಾಶಯದಿಂದ ಕುಡಿಯುವ ನೀರಿಗಾಗಿ ಪರ್ಯಾಯ ಯೋಜನೆ ರೂಪಿಸಲು ಸರ್ಕಾರ ಮುಂದಾಗಬೇಕು ಎಂದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಅಧ್ಯಕ್ಷ ಬಿ ಶಿವಲಿಂಗಯ್ಯ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಂಬಾಡಿ ಕಟ್ಟೆಯಿಂದ ನೇರವಾಗಿ 6 TMC ನೀರನ್ನು ತೆಗೆದುಕೊಂಡು ಹೋಗುವ ಯೋಜನೆ ಹಾಗೂ ಹೆಚ್ಚುವರಿ ನೀರು ಪೂರೈಸುವ ಕಾವೇರಿ ವಿವಿಧ ಹಂತಗಳ ಯೋಜನೆಗಳಿಂದ ಕಾವೇರಿ ನೀರನ್ನೇ ನೆಚ್ಚಿಕೊಂಡಿರುವ ರಾಜ್ಯದ ಕಾವೇರಿ ಕೊಳ್ಳದ ಮಂಡ್ಯ ಹಾಗೂ ಜಿಲ್ಲೆಯ ರೈತರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಎದುರಾಗಿದೆ ಎಂದು ಹೇಳಿದರು. ಮೈಸೂರು ಮತ್ತು ಹುಣಸೂರು ಭಾಗಕ್ಕೂ ನೀರು ಪೂರೈಸುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದರಿಂದ ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರು ಖಾಲಿಯಾಗುವ ಸ್ಥಿತಿ ನಿರ್ಮಾಣವಾಗಬಹುದು. ಇದರಿಂದ ಸ್ಥಳೀಯರ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ತೀವ್ರ ತೊಂದರೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಯೋಜನೆಯನ್ನು ತ್ವರಿತವಾಗಿ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದರೆ ಬೆಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗಲಿದ್ದು, ಹೈಡ್ರೋ ಪವರ್ ಸ್ಟೇಷನ್ ಮೂಲಕ ವಿದ್ಯುತ್ ಉತ್ಪಾದನೆಗೂ ಅನುಕೂಲವಾಗಲಿದೆ ಎಂದು ಸಲಹೆ ನೀಡಿದರು. ಕಾವೇರಿ ನೀರಾವರಿ ತಜ್ಞ ಅರ್ಜುನಹಳ್ಳಿ ಪ್ರಸನ್ನಕುಮಾರ್ ಮಾತನಾಡಿ, ಮರುಪೂರ್ಣಗೊಳ್ಳುವ ನೀರು ಕೆಆರ್ಎಸ್ ಕೆಳಭಾಗದಲ್ಲಿ ಬಳಕೆ ಮಾಡುವ ನೀರಿನಲ್ಲಿ 55% 60% ನೀರು ಸಹಜವಾಗಿಯೇ ಮತ್ತೆ ಕಾವೇರಿ ನೀರಿಗೆ ಮರುಪೂರಣಗೊಂಡು ತಮಿಳುನಾಡಿಗೆ ಹರಿಯುತ್ತದೆ. ಈ ಯಾವುದೇ ಲೆಕ್ಕಕ್ಕೆ ಸಿಗದೆ ಸುಲಭವಾಗಿ ನೀರು ತಮಿಳುನಾಡಿಗೆ ತಲುಪುತ್ತಿದೆ ಎಂದರು. ಈ ದಿನದ ಏನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ, ಇದರ ಮೂಲ ಉದ್ದೇಶ ಕಾವೇರಿ ಕಣಿವೆಯಲ್ಲಿ ಕಟ್ಟಿರುವಂಥ KRS ಡ್ಯಾಮ್ನಿಂದ ಬೆಂಗಳೂರು 6ನೇ ಹಂತದ ನೀರನ್ನು ಒದಗಿಸುವಂತಹ ಸಂದರ್ಭ ಹಾಗೂ ಮೈಸೂರು ಮತ್ತು ಹುಣಸೂರು, ಮೈಸೂರಿನ ಭಾಗಕ್ಕೆ KRSಯಿಂದ ಡೈರೆಕ್ಟಾಗಿ ನೀರು ತೊಗೊಂಡು ಹೋಗ್ತಾ ಇರುವಂಥ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ತಮ್ಮೆಲ್ಲರನ್ನೂ ಆಹ್ವಾನಿಸಿ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಾ. ನಿಮಗೆ ಮೊದಲನೇದಾಗಿ ಸ್ವಾಗತ ಕೋರ್ತಾ, ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಮೊದಲು ಕಾವೇರಿ ಅಂದ ತಕ್ಷಣ ಗೊತ್ತಾಗೋದು ತಮಿಳುನಾಡು ಮತ್ತು ಕರ್ನಾಟಕ, ಇವರ ಬಗ್ಗೆ ನಡೀತಾ ಇರುವಂಥ ಹೋರಾಟಗಳು 100 ವರ್ಷಗಳಿಗಿಂತನೂ ಮಿಗಿಲಾಗಿ ಇದು ನಡ್ಕೊಂಡು ಬಂದು ಈಗ ಒಂದು ಸಮರ್ಪಕವಾದಂತಹ ಇತ್ಯರ್ಥ ಇಲ್ಲದಿದ್ದರೂ ಕೂಡ ಸುಪ್ರೀಂ ಕೋರ್ಟು ಮತ್ತು ಕಾವೇರಿ ಟ್ರಿಬ್ಯುನಲ್ ಕೊಟ್ಟಿರುವಂಥ ಆದೇಶದ ಪ್ರಕಾರ ಈಗ
ಕಾವೇರಿ ವಾಟರ್ ಅಥಾರಿಟಿ ಆ್ಯಂಡ್ ಕಮಿಟಿ, ನಿರ್ವಹಣಾ ಕಮಿಟಿ ಎರಡೂ ಕೂಡ ರಚನೆ ಮಾಡಿ ನಿರ್ವಹಣೆಯ ಬಗ್ಗೆ ಕಾನೂನು ಪ್ರಕಾರ ಮಾಡಿದ್ದಾರೆ. ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಯೋಚನೆ ಮಾಡೋದಾದರೆ ಇದೆಲ್ಲ ಕಾವೇರಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಏನು ಗಲಾಟೆ ಉಲ್ಬಣ ಆಗೋದು ಮಳೆ ನೀರು ಇಲ್ಲದಿರುವಾಗಂತಹ ಸಂದರ್ಭದಲ್ಲಿ ಈ ಮಳೆ ನೀರು ಯಾರನ್ನೋ ಕೇಳಿ, ಯಾರನ್ನೋ ನೋಡಿ, ಯಾರ ಒಂದು ಇದಕ್ಕೋಸ್ಕರವಾಗಿ ಮಳೆ ಬರಲ್ಲ. ಅದು ಪ್ರಕೃತಿ ದತ್ತವಾಗಿ ಬರುವಂತಹ ಮಳೆ. ಏನು ಭಾಳ ವರ್ಷಗಳ ಹಿಂದೆ ಮನುಷ್ಯನ ಆಘಾತಗಳು ಕಡಿಮೆ ಇದ್ದಾಗ, ಮನುಷ್ಯ ನಿರ್ಮಿತವಾದಂಥ ಕೆಲಸಗಳು ಕಡಿಮೆ ಇದ್ದಾಗ, ಅಂಥ ಸಂದರ್ಭದಲ್ಲಿ ಪ್ರಕೃತಿ ದತ್ತವಾಗಿ ಕಾಯಮ್ಮಾಗಿ ಕೆಲವು ಮಳೆಗಳು ಬರ್ತಾನೇ ಇತ್ತು. ಆ ಮಳೆ ಆಧಾರವನ್ನು ನಾವು ಇಟ್ಕೊಂಡು ಆವರೇಜ್ ಮಳೆ ಕಾವೇರಿ ಕಣಿವೆಯಲ್ಲಿ 740 TMC ಬರುತ್ತೆ. ಅದರ ಪ್ರಕಾರ ನಾವು 177 TMCನ ತಮಿಳುನಾಡಿಗೆ ಬಿಡಬೇಕು ಬಿಳುಗುಣ್ಣಲ್ಲಿ ಅಂಥೇಳಿ ಈಗಾಗಲೇ ಆಗಿರುವಂಥ ತೀರ್ಮಾನಗಳಲ್ಲಿ ಕಂಡುಬರುತ್ತೆ. ಈ 177 TMC ಬಿಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ತಿಳಿಸಿರುವಂಥ ಅಂಶಗಳು ಟ್ರಿಬ್ಯುನಲ್ಲಿ ಯಾವ 3 ಕಡೆಯಿಂದ ಈ ನೀರು 177 TMC ಆಗುತ್ತೆ ಅಂಶವನ್ನು ಕೂಡ ತಿಳಿಸಿದ್ದಾರೆ. ಅದರಲ್ಲಿ KRSಯಿಂದ ಕೆಳಭಾಗ ಹಾಗೂ ಕಬಿನಿಯಿಂದ ಕೆಳಭಾಗ ಇರುವಂಥ ಅಚ್ಚುಕಟ್ಟಿನಲ್ಲಿ ಬರುವಂಥದ್ದು, ಅಂದರೆ ಕ್ಯಾಚ್ಮೆಂಟಲ್ಲಿ ಬರುವಂಥದ್ದು 80 TMC ನೀರು ಬರುತ್ತೆ ಅಂತಲೂ, ಕಬಿನಿ ಒಂದು ವರ್ಷದಲ್ಲಿ 6 ಸಲ ಸರಾಸರಿ ಮಳೆ ಟೈಮ್ನಲ್ಲಿ ತುಂಬುತ್ತೆ ಅಂಥೇಳಿ ಅದರಲ್ಲಿ 60 TMC ಓವರ್ಫ್ಲೋ ಬರುತ್ತೆ. ಆ 60 TMCನೂ ಲೆಕ್ಕಕ್ಕೆ ತಗೊಂಡು ಒಟ್ಟು 140 TMC, ಅದರಲ್ಲಿ 177ರಲ್ಲಿ 140 TMC ಹೋದರೆ ಇನ್ನು 37 TMC, ಆ 37 TMCನ ಹಿಡಿದಿರುವಂಥ ನೀರನ್ನು ಬಿಟ್ಕೊಡಬೇಕು ಅಂತ. ಗೋಷ್ಠಿಯಲ್ಲಿ ಬಸವರಾಜು, ಪುಟ್ಟಸ್ವಾಮಿ, MB ನಾಗಣ್ಣಗೌಡ, ಮಂಜುನಾಥ್, S ನಾರಾಯಣ್ ಇತರರಿದ್ದರು. ಗಡೀಪಾರು ಆಗಿದ್ದವರನ್ನೇ ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಿದ ಬಿಜೆಪಿಗೆ ನಾಚಿಕೆಯಾಗಬೇಕು. ನಾಗೇಂದ್ರ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ವಿಚಾರ. ಬಿಜೆಪಿ ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿ. ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆ. ಎಲ್ಲದಕ್ಕೂ ವಿರೋಧ ಮಾಡಬೇಕು ಅನ್ನೋರು ವಿರೋಧ ಮಾಡ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ. ಹೀಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನೇ CBI ಜೈಲಿಗೆ ಹಾಕಿತ್ತು. ಅದಲ್ಲದೆ ಗಡೀಪಾರು ಕೂಡ ಮಾಡಲಾಗಿತ್ತು. ಅಂತಹವರನ್ನೇ ಕೇಂದ್ರದ ಬಿಜೆಪಿ ಸರ್ಕಾರ ಗೃಹ ಸಚಿವರನ್ನಾಗಿ ಮಾಡಿದ್ದೀರಲ್ಲ, ನಿಮಗೆ ನಾಚಿಕೆಯಾಗಲ್ವೇ ಎಂದರು. ಬಿಜೆಪಿಗೆ ಕೆಲಸ ಇಲ್ಲ, ಬರೀ ಅದನ್ನೇ ಮಾಡಿಕೊಂಡು ಹೋಗ್ತಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ನ್ಯಾಯಾಲಯವೇ ಅವರಿಗೆ ಜಾಮೀನು ನೀಡಿದೆ. ಹೀಗಾಗಿ ಅವರು ರಾಜೀನಾಮೆ ನೀಡುವ ಪ್ರಮೇಯವೇ ಇಲ್ಲ ಎಂದರು. ಈಗ ಅವರು ವಿರೋಧ ಮಾಡಬೇಕು ಎಲ್ಲದಕ್ಕೂ ಅಂತಲೇ ಇದ್ದಾರೆ ಅಂದಮೇಲೆ ವಿರೋಧ ಮಾಡ್ತಾರೆ. ಏನು ಈಗ ಅಮಿತ್ ಶಾ ಜೈಲಿಗೆ ಹೋಗಿ ಬಂದಿಲ್ವಾ? ಗಡೀಪಾರಾಗಿದ್ದು ಅಮಿತ್ ಶಾ ಅಂಥವ್ರನ್ನ ನೀವು ದೇಶದ ಗೃಹ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ನಾಚಿಕೆ ಆಗಬಾರ್ದಲ್ಲ ಇವ್ರಿಗೆ? ನಾಚಿಕೆ ಆಗಬಾರ್ದು ಸ್ವಲ್ಪನಾದ್ರೂ? ಏನು ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಅವೇ ಮಾಡ್ಕೊಂಡಿರ್ತಾರೆ. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಈಗ ಕೋರ್ಟಲ್ಲಿ ಅವ್ರಿಗೆ ಸ್ಟೇ ಕೊಟ್ಟಿದ್ದಾರೆ, ಬೇಲ್ ಕೊಟ್ಟಿದ್ದಾರೆ, ಎಲ್ಲವೂ ಕೊಟ್ಟಿದ್ದಾರೆ. ಅವರಿಂದ ಯಾವುದೇ ಅದು ಆಗಲಿಲ್ಲ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ. ನಾವು ರೈತರ ಪರವಾಗಿ ಇರ್ತೀವಿ. ಸರ್ಕಾರದ ವಿರುದ್ಧ ಮಾಡಿದ್ರೆ ರೈತರ ಪರವಾಗಂತೂ ನಾವು ಇರ್ತೀವಿ. ನಮ್ಮ ನೀರನ್ನ ನಮಗೆ ಬಳಸ್ಕೊಳ್ಳೋಕ್ಕೆ ನಾವು ಫಸ್ಟ್ ಫ್ರೀ ಆಗ್ತೀವಿ. ನೀರು ಹೆಚ್ಚಾಗಿ ಬಂದಾಗ ನೋಡೋಣ.
ಅದಕ್ಕೆ ಈಗ ತಾನೇ ಹೊಸದಾಗಿ 4-5 ದಿವಸ ಆಗಿದೆ ಚಾರ್ಜ್ ತೊಗೊಂಡು. ನಾನೊಂದು ದಿವಸ ಇನ್ನೊಂದು ವಾರದ ಒಳಗಡೆ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಹತ್ರ ಪಟ್ಟಿ ಎಲ್ಲ ರೆಡಿ ಇದೆ. ಹಿಂದೇನು ಒಂದಷ್ಟು ಕೊಟ್ಟಿದ್ದು ಅದೇನು ಪ್ರಯೋಜನಕ್ಕೆ ಬರಲ್ಲ. ಈ ಬಾರಿ ಒಂದಷ್ಟು ಪಟ್ಟಿ ಕೊಟ್ಟು ಎಲ್ಲ. ಈ ವೇಳೆ ಮುಖಂಡರಾದ ಧನು, ದಾಸೇಗೌಡ, ನಾಗಣ್ಣ, ರವೀಂದ್ರನಾಥ್, ಸತೀಶ್, ನಂದೀಶ್, ಗಿರೀಶ್, ರಾಜು, ಕುಮಾರ್, ಅವಿ ಸೇರಿದಂತೆ ಇತರರು ಹಾಜರಿದ್ದರು. ಖ್ಯಾತಘಟ್ಟ ಸಹಕಾರ ಸಂಘವು ಸರ್ಕಾರದಿಂದ ನೀಡಲಾದ ಸಾಲ ಮನ್ನಾದ ಹಣ ಖಾತೆಗೆ ಜಮಾ ಮಾಡದೆ ಸಂಘದ ಕಾರ್ಯದರ್ಶಿಗಳು ಅನ್ಯಾಯವೆಸಗಿದ್ದಾರೆ ಎಂದು ಸಂತ್ರಸ್ತ ಫಲಾನುಭವಿ ಅಂದಾನಿಗೌಡ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಮುಖಾಂತರ ರೈತರಿಗೆ ಹಾಗೂ ಷೇರುದಾರರಿಗೆ ತಲುಪಬೇಕಾದ ಪ್ರೋತ್ಸಾಹಧನ ಮತ್ತು ಸಾಲದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಖ್ಯಾತಘಟ್ಟ ಸಹಕಾರ ಸಂಘದಿಂದ ಅಕ್ರಮ ನಡೆದಿದೆ. ಸಂಘದ ಆಡಳಿತ ಮಂಡಳಿ ಜೊತೆ ಕಾರ್ಯದರ್ಶಿಗಳು ಶಾಮೀಲಾಗಿ ರೈತರಿಗೆ ಅನ್ಯಾಯ ಎಸಲಾಗುತ್ತಿದೆ ಎಂದು ಆರೋಪಿಸಿದರು. ಗ್ರಾಮದ ರಾಮೇಗೌಡ ಮಾತನಾಡಿ, 2009ರಿಂದ ಕೇಂದ್ರ ಸರ್ಕಾರದಿಂದ ಶೇಕಡ 100ರಷ್ಟು ಪ್ರೋತ್ಸಾಹಧನ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆದರೆ 2009, 10, 11 ಹಾಗೂ 12ರವರೆಗಿನ ಈ ಪ್ರೋತ್ಸಾಹಧನವು ರೈತರು ಮತ್ತು ಷೇರುದಾರರ ಖಾತೆಗಳಿಗೆ ಸರಿಯಾಗಿ ಜಮೆಯಾಗಿಲ್ಲ ಎಂದು ಆರೋಪಿಸಿದರು. ನಾನು 2015ರಿಂದ ನನಗೆ 20,000 ಸಾಲ ಕೊಟ್ಟಿದ್ರು. ಅದರಿಂದ ಈಗ ಇನ್ಸಿಯಲ್ ಮಾಡ್ಕೊಂಡು 2 ಲಕ್ಷ ಇನ್ಸಿಯಲ್ ಮಾಡಿಕೊಟ್ಟು, ಅದು 2 ಲಕ್ಷ ಹಣವ ಸೆಕ್ರೆಟ್ರಿ ಫಸಬಲಿ ಮಾಡ್ಕೊಂಡು ನಮ್ಗೆ ಹಣವ ಬರೀ 20,000, 30,000, 40,000 ಹಿಂಗೆ ಕೊಟ್ಟು 2 ಲಕ್ಷಕ್ಕೆ ತಗೊಂಡು ನಿಲ್ಸಿದ್ನ. ಆಮ್ಯಾಕೆ ತಿರುಪುನ ಇದು ಕುಮಾರಸ್ವಾಮಿ ಸಾಲ ಮನ್ನಾ, ಇದು ಸಿದ್ದರಾಮಯ್ಯ ಸಾಲ ಮನ್ನಾ ಆಯ್ತಲ್ಲ, ಆ ಹಣವ ಖಾಲಿ ಚೆಕ್ ಇಸ್ಕೊಂಡು ದುಡ್ಡು ಡ್ರಾ ಮಾಡ್ಕೊಂಡ. 1,20,000 ಬಡ್ಡಿ ತಗೊಂಡ. ಆಮ್ಯಾಕೆ ಸಿದ್ದರಾಮಯ್ಯ ಸಾಲ ಮನ್ನಾ ಆಯಿತು, 5,000 ಕಟ್ಟಿದ್ರೆ ನೀನು 1 ಲಕ್ಷ ಸಾಲ ಬರ್ತದೆ ಅಂತೇಳಿ 5,000 ದುಡ್ಡು ಕಟ್ಕೊಂಡು 1 ಲಕ್ಷ ಇದು ಮಾಡ್ದೆ. ಆಗ ಆ ದುಡ್ಡು ಕೇಳ್ಕೋಗೋ ಸಂದರ್ಭದಲ್ಲಿ ಅಧ್ಯಕ್ಷರು, ಡೈರೆಕ್ಟ್ರು, ಬೋರ್ಡ್ನವರೆಲ್ಲ ನನ್ನ ಮೇಲೆ ಗಲಾಟೆ ಮಾಡಿ ಹೊಡೆದಾಟ ಆಯಿತು. ಆಮೇಲೆ ತಿರುಪುನ ನಾಮನು ಯಾಕ್ರಪ್ಪ ನೀವೆಲ್ಲ ದೇವರಾಗಿ ಅಧ್ಯಕ್ಷರು ಬೋರ್ಡ್ ಇಟ್ಕೊಂಡು 2015ರಿಂದ 75 ವರ್ಷ ವಯಸ್ಸಾಗದೆ ನನಗೆ ಈ ಥರ ದಣಿಸ್ತಾ ಇದ್ದೀರಿ, ಕಾರಣ ಏನರಪ್ಪ ಅಂಥೇಳಿ 1-3 ಮೈ ಸೊಸೈಟಿ ಮೀಟಿಗೆ GBMನಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿ. ಪೊಲೀಸ್ನವ್ರು ತಗೋದಿ, ಎಲ್ಲ ಅಧ್ಯಕ್ಷರನ್ನು ಟೇಷನ್ ಹಸ್ತಿ, ಯಾರೂ ಬಿಟ್ಟಿಲ್ಲ, ಸಿವಿಲ್ ಕೇಸ್ಗೆ ಹಾಕ್ತಿ. ಸೆಕ್ರೆಟ್ರಿ ನನಗೆ ಲೇಟ್ ಹೊಡೆದು ಇದು ಮಾಡಿ ನನಗೆ ಇವೆಲ್ಲ ನೋವು. ಆ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಆದರೂ ನನಗೆ ನ್ಯಾಯ ಸಿಕ್ಕಲಿಲ್ಲ. 75 ವರ್ಷ ವಯಸ್ಸು. ಆದರೆ ಇವತ್ತಿನ ದಿವಸ ನಮಗೆ ಈ ನೋವಿಗೆ ಬಾದಿಗೆ ಆಮ್ಯಾಕೆ ಲೋಕಾಯುಕ್ತರು ಕೊಟ್ಟು ಕುಮಾರಸ್ವಾಮಿ ಮನೆ ಕೊಟ್ಟು ಸಿದ್ದರಾಮಯ್ಯ ಎಲ್ಲ ಮನೆಯೂ ತಿರ್ಗಿ ನನ್ನ ದುಡ್ಡುಗೋಸ್ಕರ 2.5 ಲಕ್ಷ ಹಣಕ್ಕೋಸ್ಕರ ಎಲ್ಲ ಮನೆಯೂ ಸುತ್ತವನಿ, ಒಂದು ಮನೆ ಬಿಟ್ಟಿಲ್ವಲ್ಲ ನಾನು. ಆದರೆ ಇನ್ಸೆಂಟಿವ್ ಬತ್ತಲ್ಲ, 1,55,00,000 ಲೋಕಾಯುಕ್ತರು ಕೊಟ್ಟವ್ರೆ. 1,50,00,000 ಸೊಸೈಟಿಲಿ ಇದರ ಸಾಲ, ರೇಷ್ಮೆ ಸಾಲ 40 ಲಕ್ಷ ತಿನ್ಬಿಟ್ಟವೆ. ಸೆಕ್ರೆಟ್ರಿ ಔಟ್ ಪಾಸಿಬಲ್ ಆಗುತ್ತೆ. ಅದಕ್ಕೆ ತಿರುಪುನ ಹೈನುಗಾರಿಕೆ ಸಾಲ 10 ಲಕ್ಷ, ಇದು ಯಾರ ಖಾತೆ ಕೊಟ್ಟಿದ್ಯಪ್ಪ? ಮಹಿಳೆಯರ ಖಾತೆಗೆ 61 ಲಕ್ಷ ಕೊಟ್ಟಿದ್ದೆ, ಯಾವ ಖಾತೆಯಲ್ಲಿ ಇದ್ದಪ್ಪ ತೋರಪ್ಪ? ಇದು ರೇಷ್ಮೆ ಸಾಲ 40 ಲಕ್ಷ ಕೊಟ್ಟಿದ್ದೆ, ಯಾವ ಖಾತೆಯಲ್ಲಿ ಇದ್ದು ತೋರಪ್ಪ? ಇಷ್ಟೆಲ್ಲ ಚರ್ಚೆ ಮಾಡಿ ನಮ್ಮ ಹಣ ಬರ್ತಾನೆ, ಇಷ್ಟೆಲ್ಲ ಚರ್ಚೆ ಮಾಡಿ ಈ ಕಾರಣಕ್ಕೋಸ್ಕರ ನಾನು ಇಲ್ಲಿವರೆಗೆ ಎಲ್ಲ ಮಾಡಬೇಕಾಗ್ಬತ್ತು ಸರ್. 2015ರಿಂದ ಆಡ್ತಾಯಿದ್ದೀನಿ ಸರ್. ಲೋಕಾಯುಕ್ತರು 1.25 ಕೋಟಿ ಕೊಟ್ಟಾರೆ, ಒಟ್ಟು 3,40,00,000 ಏನೋ ಒಂದು ಆಡಿಟ್ ಬರ್ತದೆ ಸರ್. ಗೋಷ್ಠಿಯಲ್ಲಿ ಪುಟ್ಟಸ್ವಾಮಿ, ರಾಮಣ್ಣ, ಶಿವಲಿಂಗೇಗೌಡ, ದೇಶಿಗೌಡ, ಬಿಳಿಗೌಡ, ತಿಮ್ಮಗೌಡ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿ, ರಾಜ್ಯದ ಅಭಿವೃದ್ಧಿಯ ಹರಿಕಾರ, ಭಾಗ್ಯಗಳ ಸರ್ದಾರ, ಅಹಿಂದ ಶೋಷಿತ ವರ್ಗಗಳ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರ 79ನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದ ದುಂಡಿಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭ ಹಾರೈಸಿದರು. ನನ್ನ ಕೈಲಿ ಸಹಾಯ ಆಗುತ್ತೆ, ಅದು ಮಾಡೋಣ. ಸರಿ, ಹಾಗೆ ತಾಲೂಕಿನ ಜನಕ್ಕೆ ಒಳ್ಳೇದು ಮಾಡೋ ದೇವತೆ, ಅದು ಅಧಿದೇವತೆ ಅಲ್ವೇ? ಸಕಾಲಕ್ಕೆ ತಾಲೂಕಿಗೆ ನಮ್ಮ ರೈತರಿಗೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ, ಎಲ್ಲ ಆರೋಗ್ಯ, ನೆಮ್ಮದಿ, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಆಶೀರ್ವಾದನ ಈ ಮಹಾಲೆ ಅಮಾವಾಸ್ಯೆ ಟೈಮಲ್ಲಿ ಮಾಡಲಿ. ತಮ್ಮ 50 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಬಡವರು ಹಾಗೂ ಶೋಷಿತರ ಪರವಾಗಿ ಸಾಮಾಜಿಕ ನ್ಯಾಯ ನೀತಿ ನೀಡಿ ಆಡಳಿತ ಮಾಡಿದ ಭಾಗ್ಯಗಳ ಸರ್ದಾರರಾದ ಸಿದ್ದರಾಮಯ್ಯ ಅವರು 100 ಕಾಲ ಆರೋಗ್ಯವಂತರಾಗಿ ಸಮೃದ್ಧ ಸ್ವಾಭಿಮಾನ ಜೀವನ ನಡೆಸುವ ಶಕ್ತಿಯನ್ನು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ನೀಡಲಿ ಎಂದು ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಹೊರವಲಯದ ಚಿಕ್ಕೋನಹಳ್ಳಿ ಬಳಿ ಇರುವ ಮಾತೃಭೂಮಿಯ ಅನಾಥಾಶ್ರಮದಲ್ಲಿರುವ ವಯೋವೃದ್ಧರು ಹಾಗೂ ನಿರ್ಗತರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಊಟ ಬಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು.
ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜು, ಮಂಜೇಗೌಡ, ಬಿಎಲ್ ದೇವರಾಜು, ಎಂಡಿ ಕೃಷ್ಣಮೂರ್ತಿ, ಕೆಆರ್ ರವೀಂದ್ರ ಬಾಬು, ದಿವಾಕರ್, ರಮೇಶ್, ಸಣ್ಣನಿಂಗೇಗೌಡ ಇತರರಿದ್ದರು. ಮದ್ದೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. 3 ವಯೋಮಿತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟಕ್ಕೆ ಬಿಇಒ ಧನಂಜಯ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಕರು ಸದಾ ವಿದ್ಯಾರ್ಥಿಗಳೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದು ಅವರ ಆರೋಗ್ಯ ಹಾಗೂ ದೈಹಿಕವಾಗಿ ಸದೃಢರಾಗಿರಲು ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವೇಳೆ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಹೇಮಲತಾ, ಶಿಕ್ಷಕರಾದ ರವೀಶ್, ದೇವರಾಜು, ಮಂಜುನಾಥ್, ದಿನೇಶ್, ಬೈರೇಗೌಡ, ಬಾಲು ಸೇರಿದಂತೆ ಇತರರು ಹಾಜರಿದ್ದರು. ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ದಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃತ್ತಿ ಬಾಂಧವರು ಅವರ ವೃತ್ತಿ ಜೀವನದಲ್ಲಿ ಹೆಚ್ಚು ಸಮಯವನ್ನು ತರಗತಿನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಶಾಲೆಯಲ್ಲಿ ಹೆಚ್ಚು ಕಳೀತಾರೆ. ಭಾಳಷ್ಟು ಶಿಕ್ಷಕರಲ್ಲೂ ಕೂಡ ಪ್ರತಿಭೆ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹಾಗಾಗಿ ಅವರಿಗೆ ಒಂದು ವೇದಿಕೆ ಅವಕಾಶವನ್ನು ಕಲ್ಪಿಸಬೇಕಾಗಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಚಿಂತನೆ ಮಾಡಿ ನಮ್ಮ ಶಿಕ್ಷಕರಲ್ಲಿರುವಂಥ ಪ್ರತಿಭೆ ಕ್ರೀಡೆಯಲ್ಲಾಗಿರ್ಬೋದು, ಕಲೆಯಲ್ಲಾಗಿರ್ಬೋದು ಅದನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಪ್ರಯತ್ನಗಳು ನಮ್ಮ ಇಲಾಖೆಯಿಂದ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಎಲ್ಲ ಶಿಕ್ಷಕರು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಇದೊಂದು ವೇದಿಕೆಯನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಕೇಳ್ಕೊತಾ ಅವರೆಲ್ಲರೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಕಿಕ್ಕೇರಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಸಂಘದ ಸಮುದಾಯ ಭವನದಲ್ಲಿ ಸಂಘದ ಅಧ್ಯಕ್ಷರಾದ ಕೆವೈ ಹರೀಶ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಧ್ಯಕ್ಷ ಕೆವೈ ಹರೀಶ್ ಮಾತನಾಡಿ, ಸಹಕಾರ ತತ್ವದ ಉದ್ದೇಶಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಸಹಕಾರ ಸಂಘದಲ್ಲಿ ಯಾರೂ ಸಹ ತಾವು ಯಾವುದೇ ವೈಯಕ್ತಿಕ ಲಾಭ ಪಡೆಯಲು ಪ್ರಯತ್ನಿಸಬಾರದು. ಸೇವಾ ಭಾವನೆಯಿಂದ ಕೆಲಸ ಮಾಡೋದ್ರಿಂದ ಇದರ ಪ್ರತಿಫಲವು ನೇರವಾಗಿ ರೈತರಿಗೆ ತಲುಪುತ್ತದೆ. ಆದ್ದರಿಂದ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದಂತೆ ಅವುಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಏನಾಗ್ತಿದ್ದೀರಿ, ನೀವು ಅಲ್ಲಿ ಮೀಟಿಂಗಲ್ಲಿ ಅಲ್ಲಿ ಹೋರಾಟ ಮಾಡಿ ನಮ್ಮ ಸೊಸೈಟಿ ಬಂದು ನೀವು ನಮ್ಮ ನಮ್ಮ ನೌಕರರಿಗೆ ನೀವು ಟ್ರೈನಿಂಗ್ ಕೊಟ್ಟಿಲ್ಲ, ರಿಸರ್ವೇಷನ್ ಮಾಡಿಸಲಿ, ನೀವು ಟ್ರೈನಿಂಗ್ ಕೊಟ್ಟಿಲ್ಲ. ನಂತರ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ಪುಟ್ಟರಾಜು ಮಾತನಾಡಿ, ನಮ್ಮ ಸಹಕಾರ ಸಂಘವು ಜಿಲ್ಲೆಯಲ್ಲೇ ಮೊದಲ ಸ್ಥಾನದಲ್ಲಿ ಇದ್ದು ಸಂಘದ ಸರ್ವ ಸದಸ್ಯರ ಸಹಕಾರದೊಂದಿಗೆ ವಾಣಿಜ್ಯ ಮಳಿಗೆಗಳು, ಗೊಬ್ಬರ ಮಾರಾಟ, ಕ್ರಿಮಿನಾಶಕ ಔಷಧಿಗಳ ಮಾರಾಟ, ದಿನಸಿ ಮಾರಾಟ, ಜೆರಾಕ್ಸ್, ಪಹಣಿ, ಬ್ಯಾಂಕ್ ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಬಂದಿದ್ದೇವೆ. ಅಲ್ಲದೆ ಸಂಘದ ಸದಸ್ಯರ ಅನುಕೂಲಕ್ಕಾಗಿ ಸಮುದಾಯ ಭವನ ಸಹ ನಿರ್ಮಾಣ ಮಾಡಲಾಗಿದ್ದು ಇದರಿಂದ ಸಂಘದ ಸದಸ್ಯರಿಗೆ ಭಾರಿ ಅನುಕೂಲವಾಗಿದೆ. ಅಲ್ಲದೆ ಈ ವಾರ್ಷಿಕದಲ್ಲಿ ಸಂಘಕ್ಕೆ 74 ಲಕ್ಷ ಆದಾಯ ದೊರಕಿದೆ. ಇದರಿಂದ ಸಂಘಕ್ಕೆ ಹೆಚ್ಚಿನ ರೀತಿ ಶಕ್ತಿ ದೊರಕಿದೆ ಎಂದು ತಿಳಿಸಿದರು. ಪೈಪ್ನಲ್ಲಿ ಆದಾಯ ಇದೆ, ಔಷಧಿಲ್ ಆದಾಯ ಇದೆ, ಬಾಡಿಗೆ ಭತ್ತ ಇದೆ, ಎಲ್ಲ ರೂಢಿ ಮಾಡಿದ್ದೀವಿ. ಇದನ್ನು ಕೂಡ 1.25 ಕೋಟಿ ರೂಪಾಯಿ ಖರ್ಚು ಮಾಡಿ ಚೆಕ್ ಕಟ್ಟಿದ್ದೀವಿ. ಇದಕ್ಕೆ ಒಂದು ತಿಂಗಳಿಗೆ ಯಾರು ಮಾಡಿಬಿಡ್ತೀವಿ ಅಂತೇಳಿ ಸೇರ್ತಾರೆ ಕಡಿಮೆ ದರದಲ್ಲಿ ಅಂತೇಳಿ 30,000 ರೂಪಾಯಿಗೆ ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ. ಇದು ಕೂಡ ಈಗ ಓಪನ್ ಆಗಿ 3.5 ಲಕ್ಷ ರೂಪಾಯಿ ಬಾಡಿಗೆ ಬಂದಿದೆ. ಈಗ ಈ ಥರ ಆಗಿದೆಯಲ್ಲ, ಈಗ ಈ ವಿಚಾರದಲ್ಲಿ ನಾವು ಏನು ನಿರ್ಣಯ ತಗೊಳ್ಳೋಕ್ಕಾಗಲ್ಲ. ತಪ್ಪೇರು ಜನರಲ್ ಬಾಡಿಗೆ ಇಡಬೇಕು, ಈ 10 ಲಕ್ಷ ರೂಪಾಯಿನ ಏನು ಮಾಡಬೇಕು ಅನ್ನೋದನ್ನ ನಾವು ನಿರ್ಣಯ ತಗೋಬೇಕಾಗಿರೋದ್ರಿಂದ ನಾವು ಮುಂದೆ ಎಲ್ಲ ಇದನ್ನು ಇಟ್ಟಿದ್ದೀವಿ. ತಾವು ಏನು ತೀರ್ಮಾನ ತಗೋತೀವಿ ತೀರ್ಮಾನ ತಗೊಳ್ಳಿ. ನಮ್ಮ ಸಂಘ
ಸುಮಾರು 101 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದೆ. ನಮ್ಮ ಕರ್ನಾಟಕದಲ್ಲಿ 101 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿರೋದು 1-2 ಇರಬೇಕಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇದು. ನಾವು ದುಡಿತಾ ಇರೋದಕ್ಕೆ ನಮ್ಮ ನೌಕರರು ದುಡಿತಾ ಇದೆ, ನಮ್ಮ ಮಾರ್ಗದರ್ಶನರು ಸಹ ಈ ಸಂಘ ಮುಂದುವರಿತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಇದು ಮೇಲ್ ಬಂದಿದೆ. ಸುಮ್ಮನೆ ಒಂದೊಂದು ವಿಚಾರ ತಗೊಂಡು ಚರ್ಚೆ ಮಾಡೋದ್ರಲ್ಲಿ ಅರ್ಥವಿಲ್ಲ. ಇದರಲ್ಲಿ ಲೋಪದೋಷ ಸರಿಪಡಿಸ್ಕೊಡಿ, ಅದನ್ನ ನಾವು ತಿದ್ದುಕೊಂಡು ಏನ್ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ KY ಹರೀಶ್, ಉಪಾಧ್ಯಕ್ಷ ಅಕ್ಷಯ್, ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ DM ಮಹೇಂದ್ರ, ನಿರ್ದೇಶಕರಾದ KL ಪುಟ್ಟರಾಜು, ಪಾಪೇಗೌಡ, ಕೋಮಲ, ನೀಲಾಮಣಿ, KM ಮುರಳೀಧರ, ಮಂಜುನಾಥ್, ಶಿವರಾಮಯ್ಯ, ಭಾರತಿ, KN ಬಾಬು, ಶೋಭಾ, ವೆಂಕಟೇಶ್, ಸುಮಿತ್ರಾ, ಮಮತಾ, ಆಶಾ, ನರಸಿಂಹ, ಮಲ್ಲಿಕಾ, ಮಂಗಳಗೌರಿ ಸೇರಿದಂತೆ ಸಂಘದ ಸಾವಿರಾರು ಷೇರುದಾರರು ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,